ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಏರ್ಮಾಳ್ ಗ್ರಾಮದ ಅಡ್ವಿಕೋಡಿ ಪ್ರದೇಶದ ತಾರನಾಥ್ ಎಂಬುವರ ಕುಟುಂಬ ನೆರೆ ನೀರಿನಲ್ಲೇ ನಡೆದುಕೊಂಡು ಬಂದು ದಿನನಿತ್ಯದ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ತಿಳಿದು ಸ್ವತಃ ತಹಶೀಲ್ದಾರ್ ಅಲ್ಲಿಗೆ ಭೇಟಿಯನ್ನು ನೀಡಿ ಸಾಂತ್ವನ ಹೇಳಿ ಶೀಘ್ರ ಸಂಕಷ್ಟ ಪರಿಹರಿಸುವ ಭರವಸೆಯನ್ನು ನೀಡಿದ್ದಾರೆ. ಒದ್ದೆ ಬಟ್ಟೆಯಲ್ಲೇ ಕಾಲೇಜಿಗೆ ಹೋಗಬೇಕಾದ ವಿದ್ಯಾರ್ಥಿಗಳು ತಾರನಾಥ್ ರವರ ಮಕ್ಕಳಾದ ಪ್ರಜ್ಞಾ ಮತ್ತು ಪ್ರಜ್ವಲ್ ಕಾಲೇಜಿಗೆ ಹೋಗುವಾಗ ಈ ಎದೆ ಮಟ್ಟದ ನೆರೆ ನೀರಿನಲ್ಲೇ ತೊಯ್ದುಕೊಂಡು ಹೋಗಬೇಕು. ಪುಸ್ತಕದ ಚೀಲವನ್ನು ಹೊತ್ತೊಯ್ಯಬೇಕು. ಇದೇ ಸ್ಥಿತಿಯಲ್ಲಿ ಕಾಲೇಜು ತಲುಪಬೇಕಾದ ಸಂಕಷ್ಟ ಇದೆ. ಜೀವ ಭಯದಿಂದ ಕಾಲೇಜಿಗೆ ಹೋಗಬೇಕಾಗಿದೆ. ಮಳೆಗಾಲದ ಸಂಕಷ್ಟ. ಸಾಮಾನು ದಿನಸಿಯನ್ನ ನೀರಿನಲ್ಲಿ ಮುಳುಗಿಸಿಕೊಂಡೇ ತರಬೇಕು. ತಾರನಾಥ್ನವರು ಮನೆ ದಿನಸಿ ಸಾಮಾನು ಅಗತ್ಯ ವಸ್ತುಗಳನ್ನ ತರೋದಕ್ಕೂ ಇದೇ ನೆರೆ ನೀರಿನಲ್ಲೇ ಈಜಿಕೊಂಡು ಹೋಗಬೇಕಿದೆ. ತಹಶೀಲ್ದಾರ್ ಸ್ವತಃ ಇದೇ ಎದೆ ಮಟ್ಟದ ನೆರೆ ನೀರಿನಲ್ಲಿ ತೆರಳಿ ಪರಿಶೀಲನೆ. ಇವರ ಸಮಸ್ಯೆ ಬಗ್ಗೆ ತಿಳಿದ ತಹಶೀಲ್ದಾರ್ ಪ್ರತಿಭಾ ಆರ್ ಸ್ವತಃ ಈ ಪ್ರದೇಶಕ್ಕೆ ತೆರಳಿದ್ದಾರೆ. ನುರಿತವರೇ ಇಷ್ಟು ಆಳದ ನೀರಿನಲ್ಲಿ ಇಳಿಯಲು ಹೆದರುವಾಗ ಸ್ವತಃ ತಹಶೀಲ್ದಾರ್ ಮೇಡಂ ಎದೆ ಮಟ್ಟದ ನೀರಿನಲ್ಲೇ ಧೈರ್ಯದಿಂದ ಹೆಜ್ಜೆ ಇಡುತ್ತಾ ಆ ಒಂಟಿ ಮನೆ ತಲುಪಿ ಆ ಕುಟುಂಬವನ್ನ ಭೇಟಿಯಾಗಿದ್ದಾರೆ. ಕುಟುಂಬದ ಪರಿಸ್ಥಿತಿಯನ್ನ ಕಂಡು ಸಾಂತ್ವನವನ್ನ ಹೇಳಿದ್ದಾರೆ. ಇಳಿಸುವ ಪರಿಹಾರ ಕಂಡು ಹುಡುಕುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಕಾಮಿನಿ ನದಿಯ ಹೊಳೆತ್ತಿ ಸ್ವಚ್ಛಗೊಳಿಸಿದ್ರೆ ಈ ನೆರೆಗೆ ಪರಿಹಾರ ಸಿಗುತ್ತದೆ. ಸಮೀಪದ ಕಾಮಿನಿ ನದಿ ಪಡುಬಿದ್ರಿಯ ಕಡೆಯಿಂದ ಹರಿದು ಸಮುದ್ರಕ್ಕೆ ಸೇರುತ್ತದೆ. ಅಲ್ಲಿ ಹೂಳು ತುಂಬಿಕೊಂಡು ಕಸ ಸೇರಿಕೊಂಡು ಕಲ್ಮಶ ತುಂಬಿಕೊಂಡಿರುವ ಕಾರಣ ಅಡ್ವೆಕೋಡಿಯ ಗದ್ದೆಗಳಲ್ಲಿ ಜಲಾವೃತವಾಗುತ್ತದೆ. ಇದರಿಂದಲೇ ಈ ಕುಟುಂಬ ಸಂಕಷ್ಟ ಅನುಭವಿಸಬೇಕಿದೆ. ತಹಶೀಲ್ದಾರ್ ಪ್ರತಿಭಾ ಆರ್ ರವರು ಈ ಕೂಡಲೇ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ನಿದರ್ಶನ ನೀಡಿ ಕಾಮಿನಿ ನದಿ ಸ್ವಚ್ಛಗೊಳಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ನಾನು ಪಿಯುಸಿ ಓದುತ್ತಿದ್ದೇನೆ. ದಿನಾಲೂ ಇದೇ ನೆರೆ ನೀರಿನಲ್ಲಿಯೇ ಕಾಲೇಜಿಗೆ ತೆರಳಬೇಕು. ಒದ್ದೆ ಬಟ್ಟೆಯಾಗುತ್ತದೆ. ಬೇರೆ ಕಡೆ ಹೋಗಿ ಬಟ್ಟೆ ಬದಲಿಸಿಕೊಂಡು ತರಗತಿಗೆ ತೆರಳಬೇಕು. ಒಮ್ಮೊಮ್ಮೆ ಒದ್ದೆ ಬಟ್ಟೆಯಲ್ಲಿಯೇ ತರಗತಿಗೆ ಹೋಗಿದ್ದಿದೆ. ಪುಸ್ತಕಗಳನ್ನ ತೊಯ್ಯದ ಹಾಗೆ ಕಾಪಾಡಿಕೊಂಡು ತರುವುದು ಕಷ್ಟದ ಕೆಲಸ. ಮನೆಗೆ ಸಾಮಾನುಗಳನ್ನ ತರುವುದು ಕಷ್ಟದ ಕೆಲಸ. ಇದಕ್ಕೆ ಬೇಗ ಏನಾದರೂ ಪರಿಹಾರ ದೊರಕಿಸಿಕೊಡಿ ಮೇಡಂ ಎಂದು ತಹಶೀಲ್ದಾರ್ ಪ್ರತಿಭಾರವರಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಇಂದಿನ ಆಧುನಿಕ ಜಗತ್ತಿನಲ್ಲಿಯೂ ಹೀಗೆ ವಿದ್ಯಾರ್ಥಿಗಳು ನೀರಿನಲ್ಲಿ ತೇಲಾಡಿಕೊಂಡು ಈಜಾಡಿಕೊಂಡು ಕಾಲೇಜಿಗೆ ಹೋಗಬೇಕಾದ ಅನಿವಾರ್ಯತೆ ಕಂಡು ತಲೆ ತಗ್ಗಿಸುವಂತಾಗಿದೆ. ನಾನು ಸ್ವತಃ ಇದೇ ನೆರೆಯಲ್ಲಿ ಇಳಿದು ಅವರ ಮನೆ ತಲುಪಿ ಸಾಂತ್ವನ ಹೇಳಿರುತ್ತೇನೆ. ನಿಜಕ್ಕೂ ಆತಂಕದ ಪರಿಸ್ಥಿತಿ ಇರುತ್ತದೆ. ಸಮೀಪದ ಕಾಮಿನಿ ನದಿಯಲ್ಲಿನ ಹೂಳು ಮತ್ತು ಕಸದಿಂದಾಗಿ ಈ ಸಮಸ್ಯೆ ಉಂಟಾಗಿರುವುದು ಗಮನಕ್ಕೆ ಬಂದಿದೆ. ಕೂಡಲೇ ಕಾಮಿನಿ ನದಿಯ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ನಿದರ್ಶನ ನೀಡಲಾಗಿದೆ. ತಾಲೂಕು ಆಡಳಿತ ನೆರೆ ಪರಿಸ್ಥಿತಿ ಎದುರಿಸಲು ಸರ್ವಸನ್ನದ್ಧವಾಗಿದೆ. ಬೋಟುಗಳನ್ನು ರೆಡಿ ಇಟ್ಟುಕೊಳ್ಳಲಾಗಿದೆ. ನುರಿತ ಈಜುಗಾರರ ತಂಡ ಸದಾ ಸೇವೆಗೆ ಲಭ್ಯವಿದೆ. ತಹಶೀಲ್ದಾರ್ ಕಚೇರಿ ಕಂಟ್ರೋಲ್ ರೂಮ್ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತಿದೆ. ಸಾರ್ವಜನಿಕರು ಯಾವುದೇ ಸಂದರ್ಭದಲ್ಲಿ 0820255144 ನಂಬರ್ಗೆ ಕರೆ ಮಾಡಿ ಸಹಾಯ ಪಡೆಯಬಹುದು ಎಂದು ತಹಶೀಲ್ದಾರ್ ಪ್ರತಿಭಾ ಆರ್ ತಿಳಿಸಿದ್ದಾರೆ.